ವರ್ಕ್ 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 ಹೀಗಂತ ನಿದ್ದೆಗೆಟ್ಟು ಕೆಲಸ ಮಾಡೋರಿಗೆ ಆತಂಕವೊಂದು ಎದುರಾಗಿದೆ. ರಾಜ್ಯದಲ್ಲಿ ನಿದ್ದೆಗೆಟ್ಟು ಹೃದಯದ ಕಾಯಿಲೆಗೆ ತುತ್ತಾದವರ ಸಂಖ್ಯೆ ಹೆಚ್ಚಳವಾಗ್ತಿದೆ. ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಇಳಿ ವಯಸ್ಸಿನ ರೋಗಿಗಳ ಸಂಖ್ಯೆ ಹೆಚ್ಚಳವಾಗ್ತಿರೋದು ಎಲ್ಲೆಡೆ ದಿಗಿಲು ಹೆಚ್ಚಿಸಿದೆ. ಹಾಗಿದ್ರೆ ನೈಟ್ ಶಿಫ್ಟ್ ಉದ್ಯೋಗಿಗಳಿಗೆ ಕಾಡ್ತಿರೋ ಸಮಸ್ಯೆ ಏನು ಅಂತೀರಾ? ಟೇಕ್ ಅ ಲುಕ್. ಹಾರ್ಟ್ ಅಟ್ಯಾಕ್ ಅನ್ನೋ ಟೆನ್ಷನ್ ಈಗ ಜನರಲ್ಲಿ ಹೆಚ್ಚಾಗ್ಬಿಟ್ಟಿದೆ. ಸ್ವಲ್ಪ ಎದೆನೋವು ಕಾಣಿಸ್ಕೊಂಡ್ರೂ ಭಯ ಶುರುವಾಗ್ತಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ನಾರ್ಮಲ್ ಜನ ಕೂಡ ಹಾಸ್ಪಿಟಲ್ ಮುಂದೆ ಓಡೋಡಿ ಹೋಗಿ ಡಾಕ್ಟ್ರೇ ನಮ್ಮ ಹಾರ್ಟ್ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡಿಸೋ ಹಾಗೆ ಮಾಡ್ಬಿಟ್ಟಿದೆ. ದಿನ ಬೆಳಗಾದ್ರೆ ಹಾರ್ಟ್ ಅಟ್ಯಾಕ್ ನಿಂದ ಸತ್ತವರ ಸುದ್ದಿ ಬರ್ತಾನೆ ಇದೆ. ಇದರಿಂದ ಜನ ಪ್ಯಾನಿಕ್ ಆಗೋಕೆ ಶುರುವಾಗಿದ್ದಾರೆ. ಇದರಿಂದ ಆಸ್ಪತ್ರೆಗಳ ಮುಂದೆ ಜನರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಿದೆ. ಈ ನಡುವೆ ಹಾರ್ಟ್ ಅಟ್ಯಾಕ್ಗೆ ಪ್ರಮುಖ ಕಾರಣ ನಮ್ಮ ವರ್ಕ್ ಪ್ರೆಷರ್ ಅಂತಿದ್ದಾರೆ ವೈದ್ಯರು. ವರ್ಕ್ ಅಂತ ನಿದ್ರೆಗೆಡೋರೆ ಬಿ ಕೇರ್ಫುಲ್. ನಿದ್ರೆಯ ಕೊರತೆ, ಮಾನಸಿಕ ಒತ್ತಡದಿಂದ ನಿಂತೇ ಬಿಡುತ್ತೆ ಹೃದಯ. ಹೌದು, ರಾಜ್ಯದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಳವಾಗಿದೆ. ಕೆಲಸದ ಒತ್ತಡ, ಮಾನಸಿಕವಾಗಿ ಕುಗ್ಗುವುದರ ಜೊತೆಗೆ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗಿದೆ. ಈಗಾಗಲೇ ವರ್ಕ್ ಪ್ರೆಷರ್ನಿಂದ ಹೃದಯಾಘಾತ, ಹೃದಯ ಸಂಬಂಧಿ ಕಾಯಿಲೆಗಳು ನೂರಾರು ಯುವಕರನ್ನ ಬಾಧಿಸುತ್ತಿದೆ. ಜಯದೇವ ಆಸ್ಪತ್ರೆಯತ್ತ ಸಾಕಷ್ಟು ಯುವಕರೇ ಬಂದು ಪರೀಕ್ಷೆಯನ್ನ ಮಾಡಿಸ್ಕೊಳ್ತಿದ್ದಾರೆ. ಕೆಲಸ ಮಾಡಿ ಜೀವನ ಉತ್ತಮ ಮಾಡಿಕೊಳ್ಬೇಕು ಅನ್ನೋ ಭರದಲ್ಲಿ ಜೀವಕ್ಕೆ ಅಪಾಯವನ್ನ ತಂದುಕೊಳ್ತಿದ್ದಾರೆ. ನಾರ್ಮಲಿ ನಮ್ಮಲ್ಲಿ ಎಮರ್ಜೆನ್ಸಿಗೆ 200ರಿಂದ 220 ಬರೋರು. ಈಗ ಮೊನ್ನೆ ಎಲ್ಲ 300 ಜನ ಬಂದಿದ್ದಾರೆ ಎಮರ್ಜೆನ್ಸಿ OPDಗೆ. ರೆಗ್ಯುಲರ್ ಔಟ್ ಪೇಷಂಟು 1200ರಿಂದ 1300 ಇರೋದು, ನಿನ್ನೆ 1700 ಆಗಿದೆ. ಎಲ್ಲರೂ ಬರ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ಯುವಕರು ಸ್ವಲ್ಪ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಹಾರ್ಟ್ ಸಮಸ್ಯೆ ಇದ್ರೂ ಬರ್ತಾರೆ, ಹಾರ್ಟ್ ಸಮಸ್ಯೆ ಇಲ್ಲದಲ್ಲಿರೋರು ಬರ್ತಾರೆ. ನಾನ್ ಕಾರ್ಡಿಯಕ್ ಎನಿ ಚೆಸ್ಟ್ ಪೇನ್ ಇದ್ದರೆ ದೇ ವಾಂಟ್ ಟು ಹೃದಯಕ್ಕೆ ಸಂಬಂಧಪಟ್ಟಿದ್ದೇನೋ ಅಂತ ಅವರಿಗೆ ಅನುಮಾನ ಬಂದಾಗ ಬರ್ತಾರೆ. ಒಂದು 20-30% ಇವರಿಗೆ ಹೃದಯದ ಕಾಯಿಲೆ ಇರೋದಿಲ್ಲ, ಭಯ ಗಾಬರಿಯಿಂದ ಬರೋರೇ ಜಾಸ್ತಿ ಇದೆ. ಅದರಲ್ಲೂ ಹೆಚ್ಚಾಗಿ ನೈಟ್ ಶಿಫ್ಟ್ ಮಾಡೋರಿಗೆ ಹೆಚ್ಚು ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತಿವೆ. ರಾತ್ರಿ ವೇಳೆ ನಿದ್ರೆಗೆಟ್ಟು ಕೆಲಸದಲ್ಲಿ ತೊಡಗಿರುವ ಉದ್ಯೋಗಿಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಿದೆ. ನೈಟ್ ಶಿಫ್ಟ್ ವೇಳೆ ಸರಿಯಾಗಿ ನಿದ್ರೆ ಇರದ ಕಾರಣ ಮಾನಸಿಕ ಒತ್ತಡ ಹೆಚ್ಚಾಗಿ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆ. ಇನ್ನು ನೈಟ್ ಜೀವನ ಶೈಲಿಯಿಂದ ನಿದ್ರೆ ಹಾಗೂ ಆಹಾರದ ಸೇವನೆಯ ಸಮಯ ಕೂಡ ಏರುಪೇರಾಗಿ ಹೃದಯ ಸಂಬಂಧಿ ಕಾಯಿಲೆ ಹಾಗೂ ಹೃದಯಾಘಾತ ಸಮಸ್ಯೆ ಯುವಕರಲ್ಲಿ ಕಾಣಿಸ್ಕೊಳ್ತಾ ಇದೆ. ಮಾನಸಿಕ ಒತ್ತಡನೂ ಸಹ ಬಹಳ ಇಂಪಾರ್ಟೆಂಟು. ಬೇರೆ ಬೇರೆ ಕಾರಣಗಳಿಂದ ಅದು ಅವರ ಜಾಬ್ ಸ್ಟ್ರೆಸ್ ಇರ್ಬೋದು, ಅಥವಾ ಕೌಟುಂಬಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಬೇರೆ ಬೇರೆ ಕಾರಣಗಳಿಂದ ಈ ಮಾನಸಿಕ ಒತ್ತಡನೂ ಸಹ ಒಂದು ಮುಖ್ಯವಾದ ಕಾರಣ. ಕೆಲವು ಸರಿ ನಿದ್ರಾಹೀನತೆ, ಕೆಲವು ಸರಿ ಆಡ್ ಟೈಮ್ನಲ್ಲಿ ಕೆಲವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. IT ಗ್ರೂಪ್ನವರು ಕನಿಷ್ಠ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಕನಿಷ್ಠ 7 ಗಂಟೆ ನಿದ್ದೆ ಮಾಡಬೇಕು ಅಂತ ಇರುತ್ತೆ. ಅದು ಸಹ ಮುಖ್ಯವಾದ ಕಾರಣ. ಒಟ್ನಲ್ಲಿ ದೊಡ್ಡ ದೇಹದ ಪುಟ್ಟ ಭಾಗದ ಕಾಳಜಿಯಲ್ಲಿ ಯುವ ಜನತೆ ವಿಫಲವಾಗ್ತಿದ್ದಾರೆ. ಜೀವನ ಕಟ್ಟಿಕೊಳ್ಳುವ ಕನಸಿನ ಜೀವದ ಜೊತೆಗೆ ಹೋರಾಟಕ್ಕೆ ಇಳಿದಂತೆ ಅನಿಸ್ತಿದೆ. ಶರಣ್ ಮೂಡುಬಿದರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.